ಸರ್ ಕೇಳಿದಾಗೆ ಹೀರೋಗೂ ಮಾಡ್ತಾಯಿದ್ದೀನಿ. ಇವಾಗ ವಿಲ್ಲನಾಗೂ ಒಂದು ಟ್ರೈ ಮಾಡೋಣ ಅಂತ, ಒಂದು ಕಂಫರ್ಟ್ ಝೋನಿಂದ ಆಚೆ ಬರೋಣ ಅಂತ ಇದನ್ನು ಟ್ರೈ ಮಾಡಿದ್ದೀನಿ ಅಷ್ಟೇ. ಇವ್ರು ಹೇಳಿದ್ದೆಲ್ಲ ನಿಜಾನೇ. ಫಸ್ಟ್ ಟೈಮ್ ಫೋನ್ ನೋಡಿದಾಗ ಒಂದು 25 ಮಿನಿಟ್ಸ್ ಕತೆ ಹೇಳಿದ್ರು ನನಗೆ. ನಾನು ಏನಕ್ಕೆ ಇವನು ಹೇಳ್ತಾನೆ ಇದ್ದಾನೆ ಕತೆ, ನನ್ನ ಪಾತ್ರ ಹೇಳ್ತಾನೆ ಇಲ್ಲ ಅಂತ ನನಗೊಂದು ತಲೆಯಲ್ಲಿ ಓಡ್ತಾನೆ ಇತ್ತು. ಆಯಿತು, ಇವಾಗ ನಾನು ಯಾವ ಪಾತ್ರ ಇದರಲ್ಲಿ ಅಂದಾಗ ವಿಲ್ಲನ್ ಅಂತ ಹೇಳಿದಾಗ ಫಸ್ಟು ನನಗೆ ಶಾಕ್ ಆಯಿತು. ಓಕೆ, ಆಮೇಲೆ ನನ್ನ ತಮ್ಮಂಗೆ ಫೋನ್ ಮಾಡಿ ಈ ಥರ ಒಂದು ಆಫರ್ ಬಂದಿದೆ ವಿಲ್ಲನ್ ಆಗಿ, ಒಂದು ಸಲ ನೀನು ಕೇಳು ಕತೆನ ಅಂತ ಹೇಳಿದೆ. ಇನ್ನೊಂದೇನು ಖುಷಿ ಆಯಿತು ಅಂದರೆ, ಇಷ್ಟು ಒಂದು 8 ಇಯರ್ಸಿಂದ ಇಂಡಸ್ಟ್ರಿಯಲ್ಲಿ ಇದ್ದೀನಿ ನಾನು, ಎಲ್ಲ ಹೀರೋಗೆ ಬಂದಿರೋದು ನನಗೆ. ಬಟ್ ಫಸ್ಟ್ ಟೈಮ್ ಒಬ್ಬರು ನನ್ನ ವಿಲ್ಲನ್ನಾಗಿ ಒಬ್ಬರು ಇಮ್ಯಾಜಿನ್ ಮಾಡಿದಾರಲ್ಲ, ಆ ಪಾಯಿಂಟ್ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ವಿಲ್ಲನ್ ಅಂದ ತಕ್ಷಣ ಇದು ಫುಲ್ ಆ ಥರ ಒಂದು ಮ್ಯಾಸಿವ್ ವಿಲ್ಲನ್ ಆ ಥರ ಏನಿಲ್ಲ. ಇದು ಒಂದು ಪ್ರಾಬ್ಲಮ್, ಇಟ್ಸ್ ಅ ಫೈಟ್ ಬಿಟ್ವೀನ್ ಅ ಕಾಪ್ ಆ್ಯಂಡ್ ಅ ವಿಲ್ಲನ್ ಅಷ್ಟೇ, ಅದ್ರ ಬಗ್ಗೆ. ಆ್ಯಂಡ್ ಒಂದು ವಿಷಯ ಇದೆ ಸಿನಿಮಾದಲ್ಲಿ, ಅದ್ರ ಸುತ್ತ ಈ ಒಂದು ಥ್ರಿಲ್ಲರ್ ನಡೆಯುತ್ತಿದ್ದು. ಸೊ ದಟ್ ವಾಸ್ ದ ಮೇನ್ ರೀಸನ್ ನಾನು ಈ ಸಿನಿಮಾ ಒಪ್ಕೊಂಡಿದ್ದು. ಆ್ಯಂಡ್ ಚಂದ್ರಾಸ್ ಅವರು ಏನು ಹೇಳಿದ್ರು, 10 ಡೇಸ್ ಕೇಳಿದ್ರು, 8 ದಿನದಲ್ಲೇ ಮುಗಿಸ್ಬಿಟ್ಟು ಕಳಿಸ್ಬಿಟ್ರು ನನ್ನ. ಸೊ ತುಂಬ ನೀಟಾಗಿ ಮಾಡಿದ್ರು. ಆ್ಯಂಡ್ ಸರ್ ಹೇಳಿದಾಗೆ ಪ್ರೊಡ್ಯೂಸರ್ ಬಗ್ಗೆ ಮಾತಾಡಲೇಬೇಕು. ಯಾಕಂದರೆ ಒಂದೇ ಒಂದು ಸಲನೂ ಅವರು ಒಂದೇ ಒಂದು ಸೆಕೆಂಡು ಸೆಟ್ ಬಿಟ್ಟು ಎಲ್ಲೂ ಹೋಗ್ತಾ ಇರಲಿಲ್ಲ ಅವರು. ಲೈಕ್ ಒಂದಿನ ಶೂಟಿಂಗ್ ಏನಾಯಿತು, ನಾವು ಬೆಳಗ್ಗೆ 6 ಗಂಟೆಗೆ ಶುರು ಮಾಡಿದ್ವಿ, 7 ಗಂಟೆಗೆ ಶುರು ಮಾಡಿದ್ವಿ. ನೆಕ್ಸ್ಟ್ ಡೇ ಬೆಳಗ್ಗೆ 6 ಗಂಟೆ ಆಯಿತು. ಎಲ್ರಿಗೂ ಟಯರ್ಡೆ, ಲೈಕ್ 24 hours ಶೂಟಿಂಗ್ ಮಾಡ್ತಾಯಿದ್ದೀವಿ ನಾವು. ಬಟ್ ಸರ್ ಮಾತ್ರ ಹಿ ಡೆಂಟ್ ಗೋ ಎನಿವೇರ್, ಅವರೆಲ್ಲೂ ಹೋಗೇ ಇಲ್ಲ. ಅವರು ಪ್ಯಾಕಪ್ ಆಗೋವರೆಗೂ ಅಲ್ಲೇ ಇದ್ದರು. ಬಟ್ ಐ ಮಿಸ್ ಹಿಮ್. ಅವ್ರು ಇರ್ತಾರೆ ಅಂದ್ಕೊಂಡಿದ್ದೆ ಇವತ್ತು, ಬಟ್ ಏನೋ ಎಮರ್ಜೆನ್ಸಿಯಿಂದ ಆಚೆ ಹೋಗಿದ್ದಾರೆ ಅವರು. ಸೊ ಯಾ, ಥ್ಯಾಂಕ್ ಯು. ಸರ್ ಕೇಳಿದಾಗೆ ಹೀರೋಗೂ ಮಾಡ್ತಾಯಿದ್ದೀನಿ. ಇವಾಗ ವಿಲ್ಲನಾಗೂ ಒಂದು ಟ್ರೈ ಮಾಡೋಣ ಅಂತ, ಒಂದು ಕಂಫರ್ಟ್ ಝೋನಿಂದ ಆಚೆ ಬರೋಣ ಅಂತ ಇದನ್ನು ಟ್ರೈ ಮಾಡಿದ್ದೀನಿ ಅಷ್ಟೇ. ಇವ್ರು ಹೇಳಿದ್ದೆಲ್ಲ ನಿಜಾನೇ. ಫಸ್ಟ್ ಟೈಮ್ ಫೋನ್ ನೋಡಿದಾಗ ಒಂದು 25 ಮಿನಿಟ್ಸ್ ಕತೆ ಹೇಳಿದ್ರು ನನಗೆ. ನಾನು ಏನಕ್ಕೆ ಇವನು ಹೇಳ್ತಾನೆ ಇದ್ದಾನೆ ಕತೆ, ನನ್ನ ಪಾತ್ರ ಹೇಳ್ತಾನೆ ಇಲ್ಲ ಅಂತ ನನಗೊಂದು ತಲೆಯಲ್ಲಿ ಓಡ್ತಾನೆ ಇತ್ತು. ಆಯಿತು, ಇವಾಗ ನಾನು ಯಾವ ಪಾತ್ರ ಇದರಲ್ಲಿ ಅಂದಾಗ ವಿಲ್ಲನ್ ಅಂತ ಹೇಳಿದಾಗ ಫಸ್ಟು ನನಗೆ ಶಾಕ್ ಆಯಿತು. ಓಕೆ, ಆಮೇಲೆ ನನ್ನ ತಮ್ಮಂಗೆ ಫೋನ್ ಮಾಡಿ ಈ ಥರ ಒಂದು ಆಫರ್ ಬಂದಿದೆ ವಿಲ್ಲನ್ ಆಗಿ, ಒಂದು ಸಲ ನೀನು ಕೇಳು ಕತೆನ ಅಂತ ಹೇಳಿದೆ. ಇನ್ನೊಂದೇನು ಖುಷಿ ಆಯಿತು ಅಂದರೆ, ಇಷ್ಟು ಒಂದು 8 ಇಯರ್ಸಿಂದ ಇಂಡಸ್ಟ್ರಿಯಲ್ಲಿ ಇದ್ದೀನಿ ನಾನು, ಎಲ್ಲ ಹೀರೋಗೆ ಬಂದಿರೋದು ನನಗೆ. ಬಟ್ ಫಸ್ಟ್ ಟೈಮ್ ಒಬ್ಬರು ನನ್ನ ವಿಲ್ಲನ್ನಾಗಿ ಒಬ್ಬರು ಇಮ್ಯಾಜಿನ್ ಮಾಡಿದಾರಲ್ಲ, ಆ ಪಾಯಿಂಟ್ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ವಿಲ್ಲನ್ ಅಂದ ತಕ್ಷಣ ಇದು ಫುಲ್ ಆ ಥರ ಒಂದು ಮ್ಯಾಸಿವ್ ವಿಲ್ಲನ್ ಆ ಥರ ಏನಿಲ್ಲ. ಇದು ಒಂದು ಪ್ರಾಬ್ಲಮ್, ಇಟ್ಸ್ ಅ ಫೈಟ್ ಬಿಟ್ವೀನ್ ಅ ಕಾಪ್ ಆ್ಯಂಡ್ ಅ ವಿಲ್ಲನ್ ಅಷ್ಟೇ, ಅದ್ರ ಬಗ್ಗೆ. ಆ್ಯಂಡ್ ಒಂದು ವಿಷಯ ಇದೆ ಸಿನಿಮಾದಲ್ಲಿ, ಅದ್ರ ಸುತ್ತ ಈ ಒಂದು ಥ್ರಿಲ್ಲರ್ ನಡೆಯುತ್ತಿದ್ದು. ಸೊ ದಟ್ ವಾಸ್ ದ ಮೇನ್ ರೀಸನ್ ನಾನು ಈ ಸಿನಿಮಾ ಒಪ್ಕೊಂಡಿದ್ದು. ಆ್ಯಂಡ್ ಚಂದ್ರಾಸ್ ಅವರು ಏನು ಹೇಳಿದ್ರು, 10 ಡೇಸ್ ಕೇಳಿದ್ರು, 8 ದಿನದಲ್ಲೇ ಮುಗಿಸ್ಬಿಟ್ಟು ಕಳಿಸ್ಬಿಟ್ರು ನನ್ನ. ಸೊ ತುಂಬ ನೀಟಾಗಿ ಮಾಡಿದ್ರು. ಆ್ಯಂಡ್ ಸರ್ ಹೇಳಿದಾಗೆ ಪ್ರೊಡ್ಯೂಸರ್ ಬಗ್ಗೆ ಮಾತಾಡಲೇಬೇಕು. ಯಾಕಂದರೆ ಒಂದೇ ಒಂದು ಸಲನೂ ಅವರು ಒಂದೇ ಒಂದು ಸೆಕೆಂಡು ಸೆಟ್ ಬಿಟ್ಟು ಎಲ್ಲೂ ಹೋಗ್ತಾ ಇರಲಿಲ್ಲ ಅವರು. ಲೈಕ್ ಒಂದಿನ ಶೂಟಿಂಗ್ ಏನಾಯಿತು, ನಾವು ಬೆಳಗ್ಗೆ 6 ಗಂಟೆಗೆ ಶುರು ಮಾಡಿದ್ವಿ, 7 ಗಂಟೆಗೆ ಶುರು ಮಾಡಿದ್ವಿ. ನೆಕ್ಸ್ಟ್ ಡೇ ಬೆಳಗ್ಗೆ 6 ಗಂಟೆ ಆಯಿತು. ಎಲ್ರಿಗೂ ಟಯರ್ಡೆ, ಲೈಕ್ 24 hours ಶೂಟಿಂಗ್ ಮಾಡ್ತಾಯಿದ್ದೀವಿ ನಾವು. ಬಟ್ ಸರ್ ಮಾತ್ರ ಹಿ ಡೆಂಟ್ ಗೋ ಎನಿವೇರ್, ಅವರೆಲ್ಲೂ ಹೋಗೇ ಇಲ್ಲ. ಅವರು ಪ್ಯಾಕಪ್ ಆಗೋವರೆಗೂ ಅಲ್ಲೇ ಇದ್ದರು. ಬಟ್ ಐ ಮಿಸ್ ಹಿಮ್. ಅವ್ರು ಇರ್ತಾರೆ ಅಂದ್ಕೊಂಡಿದ್ದೆ ಇವತ್ತು, ಬಟ್ ಏನೋ ಎಮರ್ಜೆನ್ಸಿಯಿಂದ ಆಚೆ ಹೋಗಿದ್ದಾರೆ ಅವರು. ಸೊ ಯಾ, ಥ್ಯಾಂಕ್ ಯು.